ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸಂಕ್ರಾಂತಿ ಸಂಭ್ರಮ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದ ಮಕ್ಕಳು, ಶಿಕ್ಷಕರು. ಗ್ರಾಮೀಣ ಸೊಬಗನ್ನೇ ಸಾರುವ ಕಲಾಕೃತಿಗಳ ಚಿತ್ತಾರಗಳು. ಶಾಲೆಯಲ್ಲಿ ಕಳೆ ಕಟ್ಟಿದ್ದು ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆ. ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ವಿಶೇಷ ಹಬ್ಬವಾಗಿದೆ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತವಾಗಿದೆ. ಸಂಕ್ರಾಂತಿಯ ದಿನ ಸೂರ್ಯನು ತನ್ನ ದಿಕ್ಕನ್ನ ಬದಲಾಯಿಸುತ್ತಾನೆ. ನೆರೆ ರಾಜ್ಯಗಳಾದ ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಮುಖ್ಯ ಹಬ್ಬಗಳಲ್ಲಿ ಸಂಕ್ರಾಂತಿಯೂ ಒಂದಾಗಿದೆ. ಈ ಹಬ್ಬವು ವರ್ಷದ ಮೊದಲ ಹಬ್ಬವಾದ್ರಿಂದ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇನ್ನು ನಮ್ಮ ತುಮಕೂರಿನಲ್ಲಿಯೂ ಅತ್ಯಂತ ಸಂಭ್ರಮ ಸಡಗರದಿಂದ ಆಚರಿಸಲಾಗ್ತಾ ಇದೆ. ಇನ್ನು ತುಮಕೂರಿನ ಪ್ರತಿಷ್ಠಿತ ಶಾಲೆಯಾದ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಸುಗ್ಗಿ ಸಂಕ್ರಾಂತಿಯ ಸಂಭ್ರಮ ಕಳೆ ಕಟ್ಟಿತ್ತು. ಶಾಲೆಯು ಸಂಪೂರ್ಣವಾಗಿ ಹಳ್ಳಿ ಸೊಗಡಿನಿಂದ ಕಂಗೊಳಿಸ್ತಾ ಇತ್ತು. ಎತ್ತ ಕಣ್ಹಾಯಿಸಿದ್ರೂ ಹಳ್ಳಿ ಸೊಬಗಿನ ಚಿತ್ರಣ ಮನಸೂರೆಗೊಳ್ತಾ ಇದೆ. ಹೌದು, ಶಿರಾಗೇಟ್ನಲ್ಲಿರುವ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವ ಅರಿವು ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ 2026ರ ಮೊದಲ ಹಬ್ಬ ಮಕರ ಸಂಕ್ರಾಂತಿಯನ್ನ ಇಂದು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಶಾಲೆಯ ಒಳಗಡೆ ನೀವು ಎಂಟ್ರಿ ಆಗ್ತಿದ್ದಂತೆ ನಿಮ್ಮನ್ನ ಯಾವುದೋ ಹೊಸ ಪ್ರಪಂಚಕ್ಕೆ ಸೆಳೆಯುವ ಮನಮೋಹಕ ಹಳ್ಳಿಯ ಸುಗುಡು ಕಾಣಸಿಗುತ್ತೆ. ಅತ್ತ ಶಾಲಾ ಮಕ್ಕಳು ತಮ್ಮ ಪೋಷಕರೊಂದಿಗೆ ಸಾಂಪ್ರದಾಯಿಕ ಉಡುಗೆಯನ್ನ ತೊಟ್ಟು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುತ್ತಾ ಎಂಜಾಯ್ ಮಾಡ್ತಿದ್ದಾರೆ. ಅತ್ತ ಶಾಲೆಯ ಆವರಣದ ಸುತ್ತಲೂ ಗ್ರಾಮೀಣ ಬದುಕಿನ ಸೊಗಡನ್ನ ನಾವು ಕಣ್ತುಂಬಿಕೊಳ್ಳಬಹುದಾಗಿದೆ. ಶಾಲೆಗೆ ತಮ್ಮ ಮಕ್ಕಳೊಂದಿಗೆ ಆಗಮಿಸಿದ್ದ ಪೋಷಕರು ಕೂಡ ಮಕರ ಸಂಕ್ರಾಂತಿಯ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಬಣ್ಣ ಬಣ್ಣದ ಚಿತ್ತಾರಗಳಿಂದ ಇಡೀ ಆವರಣವನ್ನೇ ಸಿಂಗಾರ ಮಾಡಲಾಗಿತ್ತು. ಗೃಹಿಣಿಯರು ದವಸ ಧಾನ್ಯಗಳ ಚಿತ್ತಾರವನ್ನ ಬರೆದು ಮಧ್ಯದಲ್ಲಿ ರಾಗಿಯ ರಾಶಿಯನ್ನ ಹಾಕಿ ಅದರ ಮೇಲೆ ಲಕ್ಷ್ಮಿಯನ್ನಿಟ್ಟು ಪೂಜೆಯನ್ನ ಸಲ್ಲಿಸಿದ್ರು. ಇತ್ತ ರೈತರ ಪ್ರತಿನಿತ್ಯ ಬದುಕನ್ನ ಸಾರುವ ವಿವಿಧ ರೀತಿಯ ಕಲಾಕೃತಿಗಳು ಹಾಗೂ ಥರ್ಮಕೋಲ್ನಿಂದ ತಯಾರಿಸಿದ ಐತಿಹಾಸಿಕ ಸಾರುವ ರಾಜವಂಶಸ್ಥರ ಪರಂಪರೆ ಹಾಗೂ ಸಂಸ್ಕೃತಿಯನ್ನ ಬಿಂಬಿಸುವ ದೇವಾಲಯಗಳು ಹಾಗೂ ಕೋಟೆ ಕೊತ್ತಲಗಳನ್ನ ನಿರ್ಮಿಸಿದ್ರು. ಜೊತೆಗೆ ಗ್ರಾಮೀಣ ಭಾಗದಲ್ಲಿ ಪ್ರತಿನಿತ್ಯ ಜೀವನ ಶೈಲಿಯನ್ನ ಸಾರುವ ಪ್ರತಿಕೃತಿಗಳನ್ನ ಮನಮೋಹಕವಾಗಿ ಚಿತ್ರಿಸಿದ್ದು ನೋಡುಗರ ಕಣ್ಮನ ಸೆಳೆಯುವಂತಿತ್ತು. ಬಣ್ಣ ಬಣ್ಣದ ಬಾವುಟಗಳು ಕೂಡ ಆಕಾಶದೆತ್ತರಕ್ಕೆ ಹಾರಲು ಸಿದ್ಧಗೊಂಡಿದ್ವು. ಕೆಲವರು ಆಕರ್ಷಕ ಚಿತ್ತಾರಗಳೊಂದಿಗೆ ಸೆಲ್ಫಿ ತೆಗೆದುಕೊಳ್ಳುವ ತವಕದಲ್ಲಿದ್ರು. ಮತ್ತೆ ಕೆಲವರು ಗ್ರಾಫ್ ಫೋಟೋಗಳನ್ನ ತೆಗೆಸಿಕೊಂಡು ತಮ್ಮ ಜ್ಞಾಪಾರ್ಥಕವಾಗಿ ಫೋನ್ನಲ್ಲಿ ಇರಿಸಿಕೊಂಡ್ರು. ಇದೇ ವೇಳೆ ಶಾಲೆಯಲ್ಲಿ ಗೋಮಾತೆಯನ್ನ ಕರೆದು ತಂದು ವಿಶೇಷ ಪೂಜೆಯನ್ನ ಮಾಡಲಾಯಿತು. ಮಕ್ಕಳು ಗ್ರಾಮೀಣ ಸೊಗಡಿನ ಉಡುಗೆ ತೊಡುಗೆಗಳನ್ನ ತೊಟ್ಟು ಶಾಲೆಯ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಮೆರುಗನ್ನ ತಂದ್ರು. ಇನ್ನು ಈ ವೇಳೆ ಅರಿವು ಇಂಟರ್ನ್ಯಾಷನಲ್ ಸ್ಕೂಲಿನ ಡೈರೆಕ್ಟರ್ ಆದ ವಿ ಜಗದೀಶ್ ಕುಮಾರ್ ಮಾತನಾಡಿ ನಾಡಿನ ಸಮಸ್ತ ಜನತೆಗೆ ಮೊದಲು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನ ಕೋರಿದ್ರು. ಇಂದಿನ ಪೀಳಿಗೆಗೆ ನಮ್ಮ ಭಾರತೀಯ ಜೀವನ ಶೈಲಿ, ಸಂಸ್ಕೃತಿ, ಆಚಾರ ವಿಚಾರ, ಹಿಂದುತ್ವವನ್ನ ತೋರಿಸುವ ನಿಟ್ಟಿನಲ್ಲಿ ಈ ಸಂಭ್ರಮವನ್ನ ಮಾಡ್ತಿದ್ದೇವೆ. ಮಕ್ಕಳಿಗೆ ನಮ್ಮ ಪೂರ್ವಿಕರು ಬಳಸ್ತಾ ಇದ್ದ ವಸ್ತುಗಳು ಮತ್ತು ಅದರ ಬಳಕೆಯ ಬಗ್ಗೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಪ್ರಖ್ಯಾತಿಯನ್ನ ಸಾರುವ ಬಗ್ಗೆ ಹಾಗೆ ಹಿಂದೂ ಸಂಸ್ಕೃತಿಯ ಪ್ರತೀಕವನ್ನ ನಮ್ಮ ಶಾಲೆಯಲ್ಲಿ ಸಿದ್ಧಪಡಿಸಿ ಮಕ್ಕಳಲ್ಲಿ ಸಾಂಸ್ಕೃತಿಕ ಅರಿವನ್ನ ಮೂಡಿಸುವ ಕಾರ್ಯವನ್ನ ಮಾಡ್ತಿದ್ದೇವೆ ಎಂದಿದ್ದಾರೆ. ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಕಾಮನೆಗಳು. ಇಂದಿನ ಆಧುನಿಕ ಯುಗದಲ್ಲಿ ಮಕ್ಕಳಿಗೆ ಏನಂದರೆ ನಮ್ಮ ಹಿಂದೂ ಪರಂಪರೆ ಮರ್ತೋಗ್ತಾ ಇದ್ದಾರೆ. ಮತ್ತು ನಾವು ಇಂದಿನ ನಮ್ಮ ಹಿರಿಯರು ಯಾವ ರೀತಿ ಬಾಳ್ತಾ ಇದ್ರು, ಅವರ ಕಷ್ಟ ಸುಖಗಳೇನು, ಅವರ ಜೀವನ ಹೇಗಿತ್ತು, ಅವ್ರು ಯಾವ ರೀತಿ ಬಾಳ್ತಾ ಇದ್ರು ಅನ್ನೋದೇ ಜನಕ್ಕೆ ಮರ್ತೋಗಿದೆ. ಅದರಿಂದ ಮಕ್ಕಳಿಗೆ ನಮ್ಮ ಸಂಸ್ಕೃತಿ ಅರ್ಥ ಆಗಬೇಕು, ನಮ್ಮ ಹಿರಿಯರ ಜೀವನ ಕಲೆ ಅರ್ಥ ಆಗಬೇಕು ಅನ್ನೋ ಉದ್ದೇಶದಿಂದ ನಾವಿವತ್ತು ನಮ್ಮ ಭಾರತೀಯ ಹಳ್ಳಿ ಜೀವನವನ್ನು ಪ್ರತಿಬಿಂಬಿಸುವ ರೀತಿ ಸಂಕ್ರಾಂತಿ ಹಬ್ಬವನ್ನು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡ್ತಾಯಿದ್ದೀವಿ. ಮಕ್ಕಳಿಗೆ
ನಮ್ಮ ಹಿರಿಯರು ಉಪಯೋಗಿಸ್ತಾ ಇದ್ದಂಥ ಪಾರಂಪರಿಕ ವಸ್ತುಗಳು ಏನು, ಅವು ಯಾವ ರೀತಿ ಇರ್ತಾ ಇದ್ವು ಏನು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ಹಳೆಯ ವಸ್ತುಗಳನ್ನೆಲ್ಲ ಇಟ್ಕೊಂಡು ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಹಾಗೆ ಮತ್ತು ಸಂಕ್ರಾಂತಿ ಹಬ್ಬ ಅಂದರೆ ಸುಗ್ಗಿ ಹಬ್ಬ. ರೈತರು ಇವತ್ತು ತಾವು ಬೆಳೆದಂಥ ಎಲ್ಲ ಬೆಳೆಗಳನ್ನು ರಾಶಿ ಹಾಕಿ ಜನರಿಗೆ ದಾನ ಮಾಡ್ತಾ ಇದ್ದಂಥ ಹಬ್ಬ. ಅದನ್ನು ತೋರಿಸೋದಕ್ಕೂ ಸಾಂಕೇತಿಕವಾಗಿ ನಾವು ಧಾನ್ಯಗಳನ್ನು ಕೂಡ ಪ್ರದರ್ಶನ ಮಾಡಿದ್ದೀವಿ. ಹಾಗೆ ಯಾವ ರೀತಿ ಹಳ್ಳಿ ಸಿಂಗಾರ ಆಗ್ತಾ ಇತ್ತು ಸುಗ್ಗಿ ಹಬ್ಬದಲ್ಲಿ, ಸಂಕ್ರಾಂತಿ ಹಬ್ಬದಲ್ಲಿ, ಅದನ್ನು ಪ್ರತಿಬಿಂಬಿಸೋ ರೀತಿ ನಾವು ರಂಗೋಲಿಯನ್ನು ಹಾಕಿದ್ದೀವಿ. ಮತ್ತು ನಮ್ಮ ಕನ್ನಡದ ಹಿಂದೂ ಪರಂಪರೆಯ ವಿಜಯನಗರ ಸಾಮ್ರಾಜ್ಯ ಯಾವ ರೀತಿ ಇತ್ತು ಅದನ್ನು ಪ್ರತಿಬಿಂಬಿಸೋ ರೀತಿ ಒಂದು ಕಾರ್ನರನ್ನು ಮಾಡಿದ್ದೀವಿ. ಅಲ್ಲಿ ನಾವು ನೋಡ್ಬೋದು ಸಾಸಿವೆ ಕಾಳು ಗಣಪತಿ, ಉಗ್ರ ನರಸಿಂಹ, ಕಲ್ಲಿನ ರಥ ಮತ್ತು ವಿರೂಪಾಕ್ಷ ದೇವರು, ಕರ್ನಾಟಕ ಫ್ಲ್ಯಾಗು, ಅದನ್ನು ಕೂಡ ಪ್ರದರ್ಶನ ಮಾಡಿದ್ದೀವಿ. ಇದರಿಂದ ಮಕ್ಕಳಿಗೆ ಏನು ಅರ್ಥ ಆಗುತ್ತೆ ಅಂತಂದರೆ ನಮ್ಮ ಇವತ್ತು ನಾವೇನು ನೋಡ್ತಾ ಇದ್ದೀವಿ ಅದಕ್ಕಿಂತ ಉತ್ತಮವಾಗಿ ನಮ್ಮ ಹಿಂದಿನ ಹಿರಿಕರು ಬಾಳಿದ್ರು, ಬದುಕಿದ್ರು ಅನ್ನೋದನ್ನು ಮಕ್ಕಳಿಗೆ ಅರ್ಥ ಆಗಬೇಕು. ಮತ್ತು ಅವರ ಪರಂಪರೆ, ನಮ್ಮ ಪರಂಪರೆ ಈಗ ನಿಂತು ಹೋಗಬಾರ್ದು, ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ನಾವು ಈ ಸಂಕ್ರಾಂತಿ ಹಬ್ಬವನ್ನು ಆಯೋಜನೆ ಮಾಡಿದ್ದೀವಿ. ಮತ್ತು ಹಿಂದೆ ನಾವೆಲ್ಲ ಏನು ಮಣ್ಣಿನ ಮಡಿಕೆಗಳನ್ನು ಯೂಸ್ ಮಾಡಿ ಅಡುಗೆ ಮಾಡ್ತಾ ಇದ್ದು ಮತ್ತು ನೀರು ಕುಡಿಯೋದಕ್ಕೆ ಉಪಯೋಗಿಸ್ತಾ ಇದ್ವಿ, ಅದು ಕೂಡ ಗೊತ್ತಾಗಲಿ ಅಂತೇಳಿ ಇವತ್ತು ಮಡಿಕೆಗಳನ್ನು ಮಾಡೋ ರೀತಿ ಅವ್ರ ಕೈಲೇ, ಮಕ್ಳ ಕೈಲೇ ಮಡಿಕೆ ಮಾಡಿಸಿ ಆ ಮಡಿಕೆ ಮಾಡೋವರ ಕಷ್ಟ ಏನು, ಅವ್ರು ಯಾವ ರೀತಿ ಮಡಿಕೆ ಮಾಡ್ತಾಯಿದ್ರು, ಆ ಕಲೆ ಯಾವ ರೀತಿ ಇದೆ, ಆ ಕಲೆ ನಶಿಸಿ ಹೋಗಬಾರ್ದು, ಅದು ಹೀಗೆ ಇನ್ನು ಮುಂದುವರಿಬೇಕು ಅನ್ನೋ ಉದ್ದೇಶದಿಂದ ಅದನ್ನು ಕೂಡ ಮಾಡಿದ್ದೀವಿ. ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಿಂದ ಕಾರ್ಯಕ್ರಮ ಬಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದಾರೆ. ಎಲ್ಲ ಪೋಷಕರಿಗೂ ನನ್ನ ಕಡೆಯಿಂದ ಮತ್ತು ಅರಿವು ಶಾಲೆ ಕಡೆಯಿಂದ ಹೃತ್ಪೂರ್ವಕ ವಂದನೆಗಳು. ಇನ್ನು ಶಾಲೆಯ ಮುಖ್ಯೋಪಾಧ್ಯಾಯ ಹಾಗೂ ಕಾರ್ಯದರ್ಶಿಯಾದ ಎನ್ ದೀಪಶ್ರೀ ಅವರು ಮಾತನಾಡಿ, ಎಂದಿನಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಿದ್ದೇವೆ. ಇನ್ನು ಈ ವರ್ಷ ವಿಶೇಷ ಏನು ಅಂದ್ರೆ ನಮ್ಮ ಶಾಲಾ ಮಕ್ಕಳ ಪೋಷಕರು ಅದರಲ್ಲಿ ಪಾಲ್ಗೊಂಡಿದ್ದು. ಈ ಸುಗ್ಗಿ ಸಂಭ್ರಮದಲ್ಲಿ ಪ್ರಾಚೀನ ವಸ್ತುಗಳ ಪ್ರದರ್ಶನಕ್ಕೆ ಒಂದು ಕಾರ್ನರ್ ಸೆಟಪ್ ಮಾಡಿದ್ದೇವೆ ಹಾಗೂ ಧಾನ್ಯಗಳ ರಾಶಿಯನ್ನೇ ಇಟ್ಟಿದ್ದೇವೆ ಹಾಗೂ ವಿಜಯನಗರದ ವೈಭವವನ್ನ ಮಕ್ಕಳಿಗೆ ಹೇಳ್ಕೊಡ್ತಿದ್ದೇವೆ. ಮಕ್ಕಳಿಗೆ ನಮ್ಮ ಹಿರಿಯರು ಬಳಸ್ತಾ ಇದ್ದ ಮಣ್ಣಿನ ಮಡಿಕೆಗಳ ಕುರಿತು ಅರಿವನ್ನ ಮೂಡಿಸಿ ಅವರ ಕೈಯಿಂದಲೇ ಸಿದ್ಧಪಡಿಸುವ ಕೆಲಸ ಮಾಡುತ್ತಿದ್ದೇವೆ ಎಂದಿದ್ದಾರೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಂದಿನಂತೆ ಈ ವರ್ಷವೂ ಸಂಕ್ರಾಂತಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ವರ್ಷದ ವಿಶೇಷತೆ ಏನು ಅಂದರೆ ನಮ್ಮ ಪೋಷಕರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಹಾಗೂ ಪ್ರಾಚೀನ ವಸ್ತುವ ಒಂದು ಕಾರ್ನರ್ ಸೆಟಪ್ ಮಾಡಿದ್ದೀವಿ ಹಾಗೂ ಧಾನ್ಯಗಳ ರಾಶಿಯನ್ನು ಇಟ್ಟಿದ್ದೀವಿ ಹಾಗೂ ವಿಜಯನಗರದ ವೈಭವನ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ಹಾಗೆ ಪಾಟ್ರಿ ಮೇಕಿಂಗ್, ಹಳೆ ಕಾಲದಲ್ಲಿ ಯೂಸ್ ಮಾಡ್ತಾ ಇರೋವಂಥ ಒಂದು ಮಣ್ಣಿನ ಕುಡಿಕೆ ಬಗ್ಗೆ ಆ ಒಂದು ಪಾಟ್ ಮೇಕಿಂಗ್ ಕಾನ್ಸೆಪ್ಟನ್ನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಎಲ್ಲ ಪೋಷಕರು ಬಂದು ನಮಗೆ ಒಂದು ಹಾರೈಸಿದ್ದಾರೆ. ಮಕ್ಕಳು ಸಹ ತುಂಬ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇನ್ನು ಇದೇ ವೇಳೆ ಶಿಕ್ಷಕಿ ಶಿಲ್ಪಾ ಅವರು ಮಾತನಾಡಿ, ಅರಿವು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನ ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಈ ಹಬ್ಬವನ್ನ ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸಿದ್ರು. ಇನ್ನು ಈ ಕಾರ್ಯಕ್ರಮದಲ್ಲಿ ಧಾನ್ಯದ ಮಹತ್ವವನ್ನ ತಿಳಿಸುವಂತಹ ಧಾನ್ಯ ರಾಶಿ, ಪಾರಂಪರಿಕ ವಸ್ತುಗಳ ಸಂಗ್ರಹ, ಹಂಪಿಯ ಕಲ್ಲಿನ ರಥ, ಆಹಾರ ಮೇಳ ಹೀಗೆ ಹಲವಾರು ಕಾರ್ಯಕ್ರಮಗಳು ಸುಗ್ಗಿ ಸಂಭ್ರಮದಲ್ಲಿ ಸಿದ್ಧಪಡಿಸಲಾಗಿದೆ. ಈ ಹಬ್ಬದಲ್ಲಿ ಎಲ್ಲ ಪೋಷಕರು ಹಾಗೂ ಮಕ್ಕಳು ಬಹಳ ಸಡಗರದಿಂದ ಭಾಗವಹಿಸಿದ್ರು ಎಂದಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅರಿವು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು. ಮೊದಲಿಗೆ ಈ ಹಬ್ಬವನ್ನು ದೀಪ ಬೆಳಗಿಸುವುದರ ಮೂಲಕ ಪ್ರಾರಂಭಿಸಿದರು. ಕಾರ್ಯಕ್ರಮದಲ್ಲಿ ಧಾನ್ಯದ ಮಹತ್ವವನ್ನು ತಿಳಿಸುವಂತಹ ಧಾನ್ಯ ರಾಶಿ, ಪಾರಂಪರಿಕ ವಸ್ತುಗಳ ಸಂಗ್ರಹ, ಹಂಪಿಯ ಕಲ್ಲಿನ ರಥ, ಆಹಾರ ಮೇಳ ಹೀಗೆ ಹಲವಾರು ಕಾರ್ಯಕ್ರಮಗಳು ನಮ್ಮ ಸುಗ್ಗಿ ಸಂಭ್ರಮದಲ್ಲಿ ಸಡಗರಿಸುತ್ತಿದ್ದವು. ಈ ಹಬ್ಬದಲ್ಲಿ ಎಲ್ಲ ಪೋಷಕರು, ಮಕ್ಕಳು ಭಾಗವಹಿಸಿ ಈ ಸುಗ್ಗಿ ಸಂಭ್ರಮಿಸಿದರು. ಈ ಹಬ್ಬವು ಎಲ್ಲರ ಬಾಳಿನಲ್ಲಿ ಸುಖ, ಶಾಂತಿ, ನೆಮ್ಮದಿಯನ್ನು ತರಲಿ ಎಂದು ನಮ್ಮ ಅರಿವು ಕುಟುಂಬವು ಎಲ್ಲರಿಗೂ ಹಾರೈಸುತ್ತದೆ. ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು. ಇನ್ನು ಇದೇ ವೇಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಮಾತನಾಡಿ, ಶಾಲೆಯಲ್ಲಿ ಆಚರಿಸಲಾಗ್ತಾ ಇರುವ ಮಕರ ಸಂಕ್ರಾಂತಿ ಸಂಭ್ರಮ ಹಾಗೂ ಯಾತಕ್ಕಾಗಿ ಸಂಕ್ರಾಂತಿಯನ್ನ ಆಚರಿಸುತ್ತೇವೆ ಎಂಬುದರ ಬಗ್ಗೆ ಸವಿವರವಾಗಿ ತಿಳಿಸಿದ್ರು. ಎಲ್ಲರಿಗೂ ನಮಸ್ಕಾರ. ನಾನು ರುಚಿತಾ, ಅರಿವು ಇಂಟರ್ನ್ಯಾಷನಲ್ ಶಾಲೆಯ ವಿದ್ಯಾರ್ಥಿನಿ. ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸಂಕ್ರಾಂತಿ ಎಂದರೆ ಅದೊಂದು ಕೇವಲ ಹಬ್ಬ ಅಲ್ಲ, ಅದು ಪ್ರಕೃತಿಯೊಂದಿಗೆ ಮಾನವನ ಬಾಂಧವ್ಯಗಳನ್ನು ಸಾರುವ ಮಹೋತ್ಸವ.
ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಈ ಶುಭ ಕ್ಷಣವು ಹೊಸ ಬೆಳಕು, ಹೊಸ ಆಸೆ ಮತ್ತು ಹೊಸ ಬದುಕಿನ ಸಂಕೇತವಾಗಿದೆ. ಈಗ ದಾರಬೇಂದ್ರೆ ಸಾಲುಗಳು: ಹೊಸ ಬೆಳಕು ಮೂಡಲಿ ಮನದೊಳಗೆ, ಹೊಸ ಹಸಿರು ಅರಳಲಿ ಬದುಕೊಳಗೆ. ಈ ಹಬ್ಬವು ದುಡಿಮೆಯ ಫಲವನ್ನು ಹಂಚಿಕೊಳ್ಳುವ, ಸಹಬಾಳ್ವೆಯ ಮೌಲ್ಯಗಳನ್ನು ಅರಿಯುವ ಹಾಗೂ ಸಂಸ್ಕೃತಿಯನ್ನು ಪೋಷಿಸುವ ಪಾಠವನ್ನು ನಮಗೆ ಕಲಿಸುತ್ತದೆ. ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರ ಜೀವನದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿ ತುಂಬಿರಲಿ ಎಂದು ಹಾರೈಸುತ್ತೇನೆ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನನ್ನ ಹೆಸರು ಮೋನಿಶಾ. ನಾನು ಇಂದು ಧಾನ್ಯ ರಾಶಿಯ ಬಗ್ಗೆ ಮಾತನಾಡುತ್ತಿದ್ದೇನೆ. ನಾವು ಇಲ್ಲಿ ಪ್ರದರ್ಶಿಸಿರುವ ಧಾನ್ಯ ರಾಶಿಗಳು ನಮ್ಮ ದೇಶದ ಕೃಷಿ ಪರಂಪರೆಯ ಜೀವಂತ ಪ್ರತೀಕಗಳಾಗಿವೆ. ಅನ್ನವೇ ಮಾನವ ಬದುಕಿನ ಮೂಲಧಾರ. ರೈತನ ಬೆವರು ಹನಿಗಳಿಂದ ಹುಟ್ಟಿದ ಪ್ರತಿಯೊಂದು ಧಾನ್ಯವು ನಮ್ಮ ಜೀವನಕ್ಕೆ ಶಕ್ತಿಯನ್ನು ನೀಡುತ್ತದೆ. ಅನ್ನವೇ ದೇವರು, ಅನ್ನವೇ ಧರ್ಮ, ಅನ್ನದಿಂದಲೇ ಉಳಿವು ಜೀವನದ ಈ ಮರ್ಮ. ಈ ಧಾನ್ಯ ರಾಶಿಗಳು ಕೇವಲ ಆಹಾರವಲ್ಲ, ಅವು ರೈತನ ಶ್ರಮ, ಪ್ರಕೃತಿಯ ಕರುಣೆ ಹಾಗೂ ಸಂಸ್ಕೃತಿಯ ಪ್ರತಿಬಿಂಬ. ಈ ಪ್ರದರ್ಶನದ ಮೂಲಕ ನಮಗೆ ಕೃಷಿಯ ಮಹತ್ವ, ಅನ್ನದ ಮೌಲ್ಯ ತಿಳಿಯಬಹುದು. ರೈತನ ಶ್ರಮವನ್ನು ಗೌರವಿಸಿ ಅನ್ನದ ಮೌಲ್ಯವನ್ನು ಸಂಕಲ್ಪವನ್ನು ನಾವು ಎಲ್ಲರೂ ಮಾಡೋಣ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ಅರಿವು ಶಾಲೆ ಕಡೆಯಿಂದ ಇಲ್ಲಿ ಪಾರಂಪರಿಕವಾಗಿ ಎಲ್ಲ ಥರದ ಒಂದು ವಸ್ತುಗಳನ್ನು ಇಟ್ಬಿಟ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪಾರಂಪರಿಕ ವಸ್ತು ಸಂಗ್ರಹ ಮಾಡಿದ್ದಾರೆ. ಹಳೆ ಕಾಲದ್ದು ವಸ್ತುಗಳು, ಅದರ ಹೆಸರುಗಳು ಕೂಡ ಹಾಕಿದ್ದಾರೆ. ಆಮೇಲೆ ಹಳ್ಳಿ ಸೊಗಡು ಎಷ್ಟು ತುಂಬ ಚೆನ್ನಾಗಿ ಎಲ್ಲದನ್ನು ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ಹಳ್ಳಿ ಸೊಗಡಲ್ಲಿ ಯಾವ್ಯಾವ ಥರ ಇರುತ್ತೆ, ಧಾನ್ಯಗಳು, ಆಮೇಲೆ ಕಬ್ಬಿನ ಜಲ್ಲೆ, ಈ ಥರದ್ದೆಲ್ಲ ಮಾಡಿ ತುಂಬ ಚೆನ್ನಾಗಿ ಇಲ್ಲಿ ಒಂದು ಎಲ್ಲ ಮಕ್ಕಳಿಗೆ ಮತ್ತು ಪೋಷಕರಿಗೆ ಅರಿವಾಗೋ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸ್ಕೂಲಿಂದ ಅಲ್ಲಿ ಪ್ರೋಗ್ರಾಮ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದಾರೆ. ಎಲ್ಲ ಪ್ರೋಗ್ರಾಮ್ ಚೆನ್ನಾಗಿದೆ. ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಎಲ್ಲ ಮಕ್ಕಳು, ಎಲ್ಲ ಚಿಲ್ಡ್ರನ್ಸ್ ಪೇರೆಂಟ್ಸ್ ಎಲ್ಲ ತುಂಬ ಖುಷಿಯಾಗಿ ಎಲ್ಲ ನೋಡ್ತಾ ಇದ್ದಾರೆ. ಪ್ರೋಗ್ರಾಮ್ಸ್ ಚೆನ್ನಾಗಿ ಮಾಡಿದ್ದಾರೆ. ಮಕ್ಕಳಿಗೆ ಎಜುಕೇಷನು ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಅಲ್ಲಿ ಎಲ್ಲ ಪಾರ್ಟಿಸಿಪೇಟ್ಸ್ ಮಾಡ್ತಾ ಇರೋ ಮಕ್ಕಳೆಲ್ಲ ತುಂಬ ಖುಷಿಯಾಗಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ಲ ಸ್ಕೂಲಲ್ಲಿ ಹಂಗೆ ಮಾಡಬೇಕಂತ ಎಲ್ಲ ಹೇಳ್ತಾ ಇದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಅರಿವು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ನನ್ನ ಮಗಳು ಓದ್ತಿದ್ದಾಳೆ, 4th ಸ್ಟ್ಯಾಂಡರ್ಡು. ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ ಹಬ್ಬನ. ಇವತ್ತು ಸೆಲೆಬ್ರೇಟ್ ಅಂದರೆ ನಮ್ಮ ಸಂಸ್ಕೃತಿ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ಕೊಡೋ ಥರ ಆರ್ಗನೈಸ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಶಾಲೆಯಲ್ಲಿ ಶಿರಾಗೇಟ್ ಅರಿವು ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಚೆನ್ನಾಗಿ ಎಲ್ಲ ಆರ್ಗನೈಸ್ ಮಾಡಿದ್ದಾರೆ. ಫುಡ್ ಆಗಲಿ ಎಲ್ಲ ಥರದ್ದು. ನಾಳೆ ಸಂಕ್ರಾಂತಿ ಇರೋದ್ರಿಂದ ಅದನ್ನ ಮಕ್ಕಳಿಗೆ ಇವತ್ತೇ ಅದ್ರ ಬಗ್ಗೆ ಅರಿವು ಮೂಡಿಸಿದ್ದಾರೆ, ಹೇಗಿರುತ್ತೆ ಏನು ಅಂತ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಕ್ಕಳಿಗೆಲ್ಲ ಟ್ರೆಡಿಷ್ನಲ್ ಗೆಟಪ್ ಹೇಳಿದರು. ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಒಟ್ನಲ್ಲಿ ಅರಿವು ಇಂಟರ್ನ್ಯಾಷನಲ್ ಶಾಲೆಯು ಒಂದು ಪುಟ್ಟ ಹಳ್ಳಿಯಂತೆ ಕಂಗೊಳಿಸಿ ಗ್ರಾಮೀಣ ಸೊಬಗನ್ನ ಸಾರುವುದರ ಜೊತೆಗೆ ನಮ್ಮ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನ ಎತ್ತಿ ಹಿಡಿತಾ ಇದೆ. ಈ ಶಾಲೆಯಲ್ಲಿ ನಡೆದ ಈ ಸುಗ್ಗಿ ಸಂಭ್ರಮ ಪ್ರತಿ ವರ್ಷವೂ ಹೀಗೆ ಮುಂದುವರಿಯಲಿ. ಮಕ್ಕಳಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿ, ಆಚಾರ ವಿಚಾರದ ಬಗ್ಗೆ ಅರಿವು ಮೂಡಿಸುವ ಮತ್ತಷ್ಟು ಕೆಲಸಗಳಾಗಲಿ ಎಂಬುದು ನಿಮ್ಮ ಪ್ರಜಾಶಕ್ತಿ ಟಿವಿಯ ಆಶಯವಾಗಿದೆ.